ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸತಕ್ಕಂತಹ ವಿವಿಧ ರೋಗಗಳ ನಿಯಂತ್ರಣದಲ್ಲಿ ಟ್ರೈಕೋಡರ್ಮದ ಪಾತ್ರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಪಿ ರಂಜಿನಿ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಮಣ್ಣಿನಿಂದ ಬರ್ತಕ್ಕಂಥ ಅನೇಕ ರೋಗಗಳನ್ನು ನಿರ್ವಹಣೆ ಮಾಡುವಲ್ಲಿ ಈ ಟ್ರೈಕೋಡರ್ಮ ಬಹಳ ಫಲಕಾರಿ ಅನ್ನುವಂಥದ್ದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಕಾಫಿ ಬೆಳೆಗಳಲ್ಲಿ ಮಣ್ಣಿನಿಂದ ಬರುವಂಥ ರೋಗಗಳಂದ್ರೆ ಕಾಫಿಯ ಬೇರು ರೋಗಗಳು, ಹಾಗೇನೆ ಕಾಫಿಯ ಪಾತಿಗಳಲ್ಲಿ ಕಂಡು ಬರುವಂತ ರೋಗಗಳು. ಇವುಗಳನ್ನ ನಿಯಂತ್ರಣ ಮಾಡಕ್ಕೆ ಟ್ರೈಕೋಡರ್ಮ ಒಂದು ಪರಿಸರ ಸ್ನೇಹಿ ವಿಧಾನ ಅಂತಲೇ ಹೇಳ್ಬೋದು. ಇದರ ಬಳಕೆಯಿಂದ ನಾವು ಕೆಮಿಕಲ್ಸ್ನ ಯೂಸೇಜ್ ಕಡಿಮೆ ಮಾಡ್ಬೋದು, ನಾವು ಪರಿಸರ ಸ್ನೇಹಿಯಾಗಿ ರೋಗಗಳನ್ನ ನಿಯಂತ್ರಣ ಮಾಡ್ಬೋದು. ಹಾಗೆ ಟ್ರೈಕೋಡರ್ಮ ತನ್ನ ವಿಧಾನಗಳನ್ನ ಹೇಗೆ ಕಾರ್ಯನಿರ್ವಹಿಸುತ್ತೆ ರೋಗ ತಡೆಗಟ್ಟುವಲ್ಲಿ ಅಂದರೆ, ರೋಗಕಾರಕಗಳ ವಿರುದ್ಧವಾಗಿ ಆಂಟಿಫಂಗಲ್ ಸಂಯೋಗಗಳನ್ನ ಉತ್ಪಾದಿಸುತ್ತೆ. ಹಾಗೆ ರೋಗಕಾರಕ ಸೂತ್ರಿಗಳನ್ನು ಸುತ್ತಿಕೊಂಡು ಅವುಗಳನ್ನ ನಾಶ ಮಾಡ್ತದೆ. ಹಾಗೆ ಅದು ಪೋಷಕಾಂಶ ಮತ್ತು ಸ್ಥಳಕ್ಕಾಗಿ ಸ್ಪರ್ಧಿಸಿ ರೋಗಕಾರಕಗಳ ಬೆಳವಣಿಗೆಗಳನ್ನು ತಡೆಗಟ್ಟುತ್ತದೆ. ಹಾಗೆ ನಮ್ಮ ಈ CCRIನ ರೋಗಶಾಸ್ತ್ರ ವಿಭಾಗದಲ್ಲಿ ನಾವು ಒಂದು ಕಾಫಿಯ ಮಣ್ಣಿನಿಂದಲೇ ಟ್ರೈಕೋಡರ್ಮನ ಐಸೋಲೇಟ್ ಮಾಡಿ ಅದನ್ನ ಸಂಸ್ಕರಿಸಿ ಮತ್ತೆ ರೋಗಾಣುಗಳ ಮೇಲೆ ಅದರದ್ದು ಪರಿಣಾಮ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡಿ ಅದನ್ನ ನಾವು ಸಂಸ್ಕರಣೆ ಮಾಡಿ ರೈತರಿಗೆ ವಿತರಿಸ್ತಾ ಇದ್ದೀವಿ. ರೈತರು ಇದನ್ನ ಉಪಯೋಗನ ಪಡ್ಕೊಳ್ಬೋದು. ನಮ್ಮ ರೋಗಶಾಸ್ತ್ರ ವಿಭಾಗನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಇನ್ನೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಹಾಸನಲ್ಲಿ ಯೂನಿಟ್ ಇದೆ, ಅಲ್ಲೂ ಕೂಡ ಈ ಟ್ರೈಕೋಡರ್ಮನ ಪಡ್ಕೊಳ್ಬೋದು. ಇದು 1 kgಗೆ 150 ರೂಪಾಯಿ ಇರುತ್ತೆ. ಹಾಗೆ 1 kg ಟ್ರೈಕೋಡರ್ಮನ 10 kg ಕೊಟ್ಟಿಗೆ ಗೊಬ್ಬರದೊಟ್ಟಿಗೆ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕೋದ್ರಿಂದ ಈ ಮಣ್ಣಿನಿಂದ ಬರುವಂತ ರೋಗಗಳನ್ನ ನಿಯಂತ್ರಿಸಬಹುದು. ಹಾಗೆ ಪಾತಿಯಲ್ಲಿ ಕೂಡ ಪಾಟಿಂಗ್ ಮಿಕ್ಸ್ಚರ್ ಅಥವಾ ನರ್ಸರಿ ಮಿಶ್ರಣದೊಂದಿಗೆ ಮಿಕ್ಸ್ ಮಾಡೋದ್ರಿಂದ ಈ ಪಾತಿಯಲ್ಲಿ ಬರುವಂತ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಈ ಒಂದು ಟ್ರೈಕೋಡರ್ಮವನ್ನ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಮಣ್ಣಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು. ಹಾಗೆ ತುಂಬಾ ಬೇಸಿಗೆಯಲ್ಲೂ ಅಥವಾ ತುಂಬಾ ಮಳೆ ಇರುವಂತ ಟೈಮಲ್ಲೂ ಸಹ ಇದನ್ನ ಬಳಕೆನ ಮಾಡಬಾರ್ದು. ಬಟ್ ಮಣ್ಣಿನ ತೇವಾಂಶ ಸ್ವಲ್ಪ ಇದ್ದಾಗ ಇದರ ಬಳಕೆ ತುಂಬಾ ಪರಿಣಾಮಕಾರಿಯಾಗಿರ್ತದೆ. ಟ್ರೈಕೋಡರ್ಮದ ಲಭ್ಯತೆ ಹಾಗೂ ಇದರ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ? ನನ್ನ ಸಂಪರ್ಕ ಸಂಖ್ಯೆ 966 375 0040. ಇದುವರೆಗೆ ಕಾಫಿ ಬೆಳೆಯನ್ನ ಬಾಧಿಸುವ ವಿವಿಧ ರೋಗಗಳ ನಿಯಂತ್ರಣದಲ್ಲಿ ಟ್ರೈಕೋಡರ್ಮದ ಪಾತ್ರವನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಪಿ ರಂಜಿನಿ ಅವರು. ಮೇಡಮ್, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.